ಏನಾದ್ರೂ ನೀವು ವಂಡರ್ಲಾಗ್ ಹೋಗ್ತಾ ಇದ್ರೆ ಈ ವಿಡಿಯೋನ ನೀವು ನೋಡ್ಕೊಂಡು ಹೋಗೋದ್ರಿಂದ ಆದಷ್ಟು ನಿಮ್ಮ ಕಾಸನ್ನ ನೀವು ಸೇವ್ ಮಾಡ್ಕೊಬಹುದು. ವಂಡರ್ಲಾ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ಒಂದಲ್ಲ ಒಂದ್ಸತಿ ವಂಡರ್ಲಾಗ್ ಹೋಗ್ಬೇಕು, ಅಲ್ಲಿರುವಂತಹ ಗೇಮ್ಸ್ನೆಲ್ಲ ಆಡಬೇಕು, ಹಾಗೆ ಅಲ್ಲಿರೋ ಪ್ಲೇಸಸ್ನ ನೋಡಬೇಕು, ವಾಟರಲ್ಲೇ ಆಟ ಆಡಬೇಕು, ಅಲ್ಲಿರುವಂತಹ ಗೇಮ್ಸಲ್ಲೆಲ್ಲ ಆಟ ಆಡಬೇಕು ಅಂತ ಆಸೆ ಇರುತ್ತೆ. ನನಗೂ ಅಷ್ಟೇ ಚಿಕ್ಕ ವಯಸ್ಸಿಂದನೂ ಆಸೆ ಇತ್ತು. ಈ ಒಂದು ವಂಡರ್ಲಾ 2005ನಲ್ಲಿ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಯಿತು. ಆವಾಗ ರೀಸೆಂಟಾಗಿ ನಮ್ಮ ಪ್ಯಾರೆಂಟ್ಸ್ ಕೂಡ ಹೋಗಿದ್ರು, ಹಾಗೆ ನಮ್ಮ ಅಕ್ಕ ಕೂಡ ಹೋಗಿದ್ರು. ನಮ್ಮ ಮನೆಯಲ್ಲಿ ನಾನು ಒಬ್ಳು ಬಿಟ್ಟು ಇನ್ನೆಲ್ಲರೂ ಹೋಗಿದ್ರು ವಂಡರ್ಲಾಗೆ. ಅದಕ್ಕೆ ನನಗೆ ಒಂದು ಆಸೆ ಇತ್ತು, ಈ ವಂಡರ್ಲಾ ಹೇಗಿರುತ್ತೆ, ನಾನಂತೂ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗುತ್ತಾ ಈ ಒಂದು ವಂಡರ್ಲಾದಲ್ಲಿ ಅಂತ ರೀಸೆಂಟಾಗೆ ನಾನು ವಂಡರ್ಲಾಗೆ ಹೋಗಿದ್ದೆ. ಅಲ್ಲಿ ನಾನು ಏನೇನು ತಪ್ಪು ಮಾಡಿದೆ, ಹಾಗೆ ನನಗೆ ಕಾಸು ಎಷ್ಟು ಖರ್ಚಾಯಿತು ಪರ್ ಹೆಡ್, ನಮಗೆ ಬೆಂಗಳೂರಿಂದ ವಂಡರ್ಲಾಗ್ ಹೋಗ್ಬೇಕಂದ್ರೆ ಎಷ್ಟಾಗುತ್ತೆ, ಹಾಗೆ ನಿಜಕ್ಕೂ ಅಲ್ಲಿರುವಂತಹ ಗೇಮ್ಸು ಪೈಸಾ ವಸೂಲ್ ಗೇಮ್ಸಾ, ಹಾಗೆ ನಿಮ್ಗೇನಾದ್ರೂ ಪ್ಲಾನ್ಸ್ ಇದೆಯಾ ವಂಡರ್ಲಾಗ್ ಹೋಗೋಕ್ಕೆ, ಹಾಗಾದ್ರೆ ಈ ವಿಡಿಯೋನ ಫುಲ್ ಆಗಿ ನೋಡಿ. ನಾವೇನೇನು ತಪ್ಪು ಮಾಡಿದ್ವಿ, ಹಾಗೆ ನೀವೇನೇನು ತಪ್ಪು ಮಾಡಬಾರ್ದು ಅಂತ ಫುಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದ್ರೆ ಜಾಸ್ತಿ ಆಯ್ತು ಕಾಸ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ನಮ್ಗೆ ಗೂಗಲ್ ಅಲ್ಲಿ ನೋಡಿದ್ರೆ ಇರುವಂತಹ ಪ್ರೈಸು ಅಲ್ಲಿ ಇದ್ದಿಲ್ಲ. ಇವಾಗ ಸಮ್ಮರ್ ಅಂತಾನೋ ಏನೋ ಎಲ್ಲ ಪ್ರೈಸಸ್ ಇನ್ಕ್ರೀಸ್ ಆಗಿದೆ. ಒಬ್ಬರದು ಬರ್ಡೇ ಇತ್ತು, ನಾವೇನ್ ಅನ್ಕೊಂಡ್ವಿ ಅಲ್ಲಿ ಹೋದ್ರೆ ಒಂದು ಫ್ರೀ ಟಿಕೆಟ್ ಬರುತ್ತೆ, ಅದ್ ಹೆಂಗೋ ನಾವು ಹೋಗ್ಬೋದು ಅಂತ. ಬಟ್ ಬರ್ಡೇಗೆ ಪ್ರಯಾರ್ ಆಗಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಹೋದ್ರೆ ಬರ್ಡೇಗೆ ಫ್ರೀ ಟಿಕೆಟ್ ಸಿಗುತ್ತೆ. ಇನ್ನ ಏನೇನ್ ತಪ್ಪು ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ಹಾಗೆ ವಾಟರ್ ಸಪ್ಲೈ ಮಾತ್ರ ಚೆನ್ನಾಗಿದೆ, ಮತ್ತೆ ಫುಡ್ ಅಂತೂ ಎಲ್ಲಾ ಕಡೆನೂ ಇತ್ತು, ಬಟ್ ಎಲ್ಲಾನು ಪ್ರೈಸ್ ಜಾಸ್ತಿ ಇದೆ. ಅವರೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತಾರೆ ಟಿಕೆಟ್ ತಗೊಳವಾಗ ನಿಮ್ಗೆ ಇಷ್ಟು ಪೇ ಮಾಡಿದ್ರೆ ನಾವು ಅಲ್ಲಿ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ನಿಮ್ಗೆ ಅಂತ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಒಳಗಡೆ ಹೋಗಿ ಏನೇನ್ ಮಾಡಿದ್ವಿ ಅಂತ ಈ ಫುಲ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವೇನೇನ್ ತಿಂದ್ವಿ, ಹಾಗೆ ಎಷ್ಟೆಷ್ಟು ಕಾಸ್ಟ್ ಇದೆ ಅಂತೆಲ್ಲ ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಈ ಒಂದು ವಿಡಿಯೋದಲ್ಲಿ. ಅದಕ್ಕೆ ಈ ಒಂದು ವಿಡಿಯೋನ ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಇದಾರಲ್ವಾ, ಅವರು ಏನಾದ್ರು ಈ ತರ ವಂಡರ್ಲಾಗ್ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಗೆ ಏನಾದ್ರು ಈ ಒಂದು ಟಾಪಿಕ್ ಇಷ್ಟ ಆಯ್ತು, ಹಾಗೆ ಈ ಒಂದು ನಿಮ್ಮ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಕೇಳ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ಶ್ರೀಮತಿ ಪೂಜಾ ವ್ಲಾಗ್ಸ್. ವಂಡರ್ಲಾಗೆ ಹೋಗೋಕ್ಕೆ ನಾವು ಫಸ್ಟಿಗೆ ಮೆಟ್ರೋ ಸ್ಟೇಷನ್ ಇಂದ ಸ್ಟಾರ್ಟ್ ಮಾಡಿದ್ವಿ. ನಾವು ಓನ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಿಲ್ಲ, ನಾವು ಮೆಟ್ರೋನ ಯೂಸ್ ಮಾಡಿಕೊಂಡು ಯಾವ ರೀತಿ ವಂಡರ್ಲಾಗೆ ಹೋದ್ವಿ ಅನ್ನೋ ಇನ್ಫಾರ್ಮೇಶನ್ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಬೆನ್ಗೇನಹಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಸ್ಟಾರ್ಟ್ ಆಗಿ ಚಟ್ಲಘಟ್ಟ ಸ್ಟಾಪ್ ಇದೆಯಲ್ವಾ ಎಂಡ್, ಅಲ್ಲಿ ಹೋಗಿ ನಾವು ಲ್ಯಾಂಡ್ ಆದ್ವಿ. ನಾವು ಯಾವುದೇ ತರದ ಮೆಟ್ರೋನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗೆ ನಾವು ಚಟ್ಲಘಟ್ಟ ಸ್ಟಾಪ್ ಅಲ್ಲಿ ಇಳಿದ್ರೆ ನೋಡ್ಬೋದು ನೀವು ರಾಜರಾಜೇಶ್ವರಿ ಮೆಡಿಕಲ್ ಕಾಲೇಜ್ ಸಿಗುತ್ತೆ. ಮೆಡಿಕಲ್ ಕಾಲೇಜ್ ಪಕ್ಕದಲ್ಲಿ ಸುಮಾರು ಹೋಟೆಲ್ಸ್ ಇತ್ತು, ಅಲ್ಲೇ ನಮ್ಮ ಒಂದು ಬ್ರೇಕ್ಫಾಸ್ಟ್ ನ ತಿನ್ಕೊಂಡ್ವಿ. ತುಂಬಾನೇ ಲೈಟ್ ಆಗಿ ಬ್ರೇಕ್ಫಾಸ್ಟ್ ನ ತಿನ್ಬೇಕು, ಅದು ಇಂಪಾರ್ಟೆಂಟ್ ಆಗುತ್ತೆ. ಹೆವಿಯಾಗಿ ತಿಂದ್ರೆ ಅಲ್ಲೇ ಹೋಗಿ ಆಟ ಆಡೋದಕ್ಕೆ ಆಗೋದಿಲ್ಲ, ಅದು ನಮ್ಮ ಹೊಟ್ಟೆ ಕೂಡ ತೊಳಸ್ಬೋದು, ವಾಮಿಟಿಂಗ್ ಸೆನ್ಸೇಷನು ಆ ರೀತಿ ಎಲ್ಲ ಆಗುತ್ತೆ. ಅದಕ್ಕೆ ನಾವು ಲೈಟ್ ಆಗಿ ನಮ್ಮ ಒಂದು ಬ್ರೇಕ್ಫಾಸ್ಟ್ ನ ತಿನ್ಕೊಂಡ್ವಿ. ಆಮೇಲೆ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ, ನೋಡ್ಬೋದು ನೀವು. ಆಟೋನ ಬುಕ್ ಮಾಡುವಾಗ ಎಂಟ್ರೆನ್ಸ್ ಅಲ್ಲಿ ಹಾಕಕ್ ಹೋಗ್ಬೇಡಿ, ಡ್ರಾಪ್ ಪಾಯಿಂಟ್ ಇನ್ಸೈಡ್ ಅಂತ ಹಾಕೊಳ್ಳಿ, ಸೋ ದಟ್ ನೀವು ಇಷ್ಟು ದೂರ ವಾಕ್ ಮಾಡೋದು ತಪ್ಪುತ್ತೆ. ಒಳಗಡೆ ಹೋಗಿ ಬಿಡ್ತಾರೆ, ನಾವು ಅಲ್ಲಿಂದ ಈಸಿಯಾಗಿ ಒಂದು ಫ್ಯೂ ಮಿನಿಟ್ಸ್ ಅಲ್ಲಿ ನಾವು ವಂಡರ್ಲಾ ಎಂಟ್ರೆನ್ಸ್ ಒಳಗಡೆ ನಡ್ಕೊಂಡು ಹೋಗ್ಬಿಡ್ಬೋದು. ಇದೇ ವಂಡರ್ಲಾ ಎಂಟ್ರೆನ್ಸ್, ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಹೊರಗಡೆ. ಫೈನಲಿ ವಂಡರ್ಲಾದಲ್ಲಿ ಇದೀವಿ, ನಾನು ಸಖತ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಬನ್ನಿ ಒಳಗಡೆ ಹೋಗಿ ಯಾವ ಗೇಮ್ಸ್ ಆಡ್ತೀನೋ ಎಲ್ಲ ಗೊತ್ತಿಲ್ಲ, ಸ್ವಲ್ಪ ಲೇಟಾಗೆ ಬಂದಿದ್ದೀವಿ ನಾವು. ಸೊ ಇಲ್ಲಿದೆ ವಾಟ್ ತೋರಿಸ್ತೀನಿ ಏನೇನಿದೆ ಗೇಮ್ಸ್ ಎಲ್ಲ ಅಂತ, ಅಲ್ಲಿ ಹೋಗಿ ಆಮೇಲೆ. ಇಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಇಲ್ಲಿ 11 ಇಂದ ಸ್ಟಾರ್ಟ್ ಆಗುತ್ತೆ ವಂಡರ್ಲಾ ಒಳಗಡೆ ಹೋಗ್ಬಿಡಕ್ಕೆ. ಅದಕ್ಕೆ ನೀವು 10:30 ಒಳಗಡೆ ಬಂದ್ಬಿಟ್ರೆ ಆರಾಮಾಗಿ ಒಳಗಡೆ ಹೋಗ್ಬಿಟ್ಟು ನಿಮ್ದು ಗೇಮ್ಸ್ ಏನಿದೆ ಆಟ ಆಡ್ಕೊಬಹುದು. ಫಸ್ಟಿಗೆ ನನ್ನ ಜೋಬ್ಗೆ ಕತ್ರಿ ಬಿದ್ದಿದ್ದೆ ಚಪ್ಪಲಿಗಳು. ನಾನು ಹಾಕೊಂಡು ಹೋಗಿದ್ದು ಶೂ, ಆದ್ರೆ ಆ ಶೂನ ಹಾಕೊಂಡೋಗಿ ಅಲ್ಲಿ ವಾಟರ್ ಗೇಮ್ಸ್ ಆಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಹೊಸದಾಗಿ ಒಂದು ಚಪ್ಪಲಿನ ತಗೊಂಡೆ.
ಹಾಗೆ ಇವಾಗ ನೋಡ್ತಾ ಇದ್ರಲ್ಲ ಟಿಕೆಟ್ ರೇಟ್ಸು ಎಷ್ಟು ಅಂತ. ಇದ್ರಲ್ಲಿ 2 ತರ ಇದೆಯಂತೆ. ಒಂದು ಫಾಸ್ಟ್ ಟ್ರ್ಯಾಕು, ಇನ್ನೊಂದು ನಾರ್ಮಲ್ಲು. ನಾರ್ಮಲ್ಲೇ ಆ ರೇಂಜು, ಫಾಸ್ಟ್ ಟ್ರ್ಯಾಕ್ ಇನ್ನೊಂದು ಬೇರೆ ರೇಂಜು. ನಿಮ್ ಇಷ್ಟ, ನೀವು ಯಾವ್ದು ಬೇಕಾದ್ರೂ ತಗೊಬೋದು. ನಾನು ಹೇಳೋದು ಏನಂತ ಹೇಳಿದ್ರೆ ಇಲ್ಲಿ ನೀವು ಆನ್‌ಲೈನಲ್ಲೇ ಬುಕ್ ಮಾಡ್ಕೊಂಬಿಡೋದು ಉತ್ತಮ ಅಂತ. ಆನ್‌ಲೈನಲ್ಲೇ ನೀವು ಪಾಸ್ ಕೂಡ ತಗೊಳ್ಳಿ. ಹಾಗೆ ನಿಮ್ಮ ಒಂದು ಡ್ರೆಸಸ್‌ನೆಲ್ಲ ಬ್ಯಾಗೆಲ್ಲ ಇಡಿಯೋದಕ್ಕೆ ಲಾಕರ್ಸ್ ಕೂಡ ಬರುತ್ತೆ. ಅದನ್ನ ಕೂಡ ಆನ್‌ಲೈನಲ್ಲಿ ತಗೊಳ್ಳಿ. ಯಾಕಂತ ಹೇಳಿದ್ರೆ ನೋಡ್ತಿದ್ರಲ್ಲ ಇಷ್ಟೇ ಚಿಕ್ಕ ಬಾಕ್ಸ್ ಕೊಟ್ಟಿರ್ತಾರೆ. ನಾವು ಅದ್ರಲ್ಲಿ ಬ್ಯಾಗ್ಸ್‌ನೆಲ್ಲ ಇಟ್ಕೊಳ್ಬೇಕಾಗುತ್ತೆ. ತುಂಬಾನೇ ಕಷ್ಟ ಆಗುತ್ತೆ. ನೀವು ತುಂಬಾ ಜನ ಹೋಗ್ತಾ ಇದ್ದೀರಾ ಅಂದ್ರೆ 2 ಲಾಕರ್ಸ್‌ನ ತಗೊಂಡ್ಬಿಡಿ. ಇಲ್ಲ ನೀವು ಇಬ್ರು 3 ಜನ ಹೋಗ್ತಿದ್ರೆ ಚಿಕ್ಕ ಲಾಕರ್ಸ್‌ನ ತಗೊಳ್ಳಿ. ಇನ್ನೊಂದು ಏನಂತ ಹೇಳಿದ್ರೆ ನೀವು ವೇಸ್ಟ್ ಥಿಂಗ್ಸ್‌ನ ಜಾಸ್ತಿ ಕ್ಯಾರಿ ಮಾಡೋದನ್ನ ಅವಾಯ್ಡ್ ಮಾಡಿ. ಸೊ ನೋಡ್ತಾ ಇದ್ರಲ್ಲ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣ ನನಗಂತೂ ಫುಲ್ ಖುಷಿ. ಅಲ್ಲೇ ಡ್ಯಾನ್ಸ್ ಆಡ್ಬಿಡೋಣ ಫಸ್ಟ್ ಸ್ಟಾರ್ಟಿಂಗಲ್ಲೇ ಅಂತ ಅನ್ಕೊಂಡ್ಬಿಟ್ವಿ. ಬಟ್ ಇನ್ನ ಇದೆಯಲ್ವಾ, ಇದೇ ಸ್ಟಾರ್ಟಿಂಗು. ಇನ್ನ ಎನರ್ಜಿ ಎಷ್ಟೊಂದು ಬೇಕಾಗುತ್ತೆ, ಅದಕ್ಕೆ ಎಲ್ಲ ನೋಡ್ಕೊತಾ ಹೋದ್ವಿ. ಈ ಗೇಮ್ ಅಂತೂ ಆಡಲೇಬೇಕು ಅಂತ ವೇಟ್ ಮಾಡ್ತಾ ಇದ್ವಿ. ಬಟ್ ಕ್ಯೂ ಅಂತೂ ಸಖತ್ತಿತ್ತು. ಫಸ್ಟಿಗೆ ನಾವು ಆಡಿರೋದೇ ಈ ಗೇಮು. ಸಖತ್ತಾಗಿತ್ತು. ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ ಹೋಗಿ. ಒಂದಲ್ಲ ಒಂದ್ಸತಿ ಈ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಇಲ್ಲಿ ನನಗೆ ಖುಷಿಯಾಗಿರುವಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಎಲ್ಲ ನಮ್ಮ ಕನ್ನಡಿಗರೇ ಇಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ತುಂಬಾ ಖುಷಿ ಆಯಿತು. ಬೇರೆ ಕಡೆ ಎಲ್ಲ ನೋಡಿದ್ರೆ ಬೇರೆ ದೇಶದಿಂದ ಬಂದವ್ರಿಗೆ ಜಾಸ್ತಿ ಜಾಬ್ನ ಆಫರ್ ಮಾಡಿರ್ತಾರೆ. ಕನ್ನಡದವ್ರು ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಕಣ್ಣಿಗೆ ಕಾಣಿಸೋದು. ಅದೊಂದು ಖುಷಿ ಆಯಿತು ಇಲ್ಲಿ ಕನ್ನಡದವ್ರನ್ನ ನೋಡಿ. ನೆಕ್ಸ್ಟ್ ನಾವು ಹೋಗಿದ್ದೆ ಲಿಫ್ಟಲ್ಲಿ 13th ಫ್ಲೋರ್‌ಗೆ. ಇಲ್ಲಿ 2 ಗೇಮ್ ಇದೆ, ಬನ್ನಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಲಿಫ್ಟಲ್ಲಿ ಹೋಗ್ತಿದ್ರೆ. ನಮಗೆ ಅಂತೂ ಸ್ಯಾಮ್ ಸಮೀರ್ ಅವರ ಒಂದು ವ್ಲಾಗ್ಗೆ ಜ್ಞಾಪನ ಬಂತು. ಅವರು ಬುರ್ಜ್ ಖಲೀಫಾ ಮೇಲೆ ಹೋಗ್ತಾ ಇದ್ರಲ್ವಾ, ನಾವು ಅದೇ ಫೀಲ್ ಮಾಡ್ಕೊಂಡು ಹೋದ್ವಿ. ನಿಜಕ್ಕೂ ನಮ್ಮ ಇಂಡಿಯಾದಲ್ಲಿ ಇದು ಇನ್ನೊಂದು ಬುರ್ಜ್ ಖಲೀಫಾನೇ ಅಂತ ಅನ್ಕೊಂಡ್ವಿ. ಸಖತ್ತಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು ಲಿಫ್ಟಲ್ಲಿ. 13th ಫ್ಲೋರೇ ಈ ರೇಂಜ್ ಇತ್ತಂದ್ರೆ ಇನ್ನು ಬುರ್ಜ್ ಖಲೀಫಾದಲ್ಲಿ ಎಷ್ಟನೇ ಫ್ಲೋರಲ್ಲಿ ಹೋಗಿದ್ದಿದ್ದು ಸ್ಯಾಮ್ ಸಮೀರ್ ಅವರು. ಅವರಂತೂ ಸಖತ್ ಎಂಜಾಯ್ ಮಾಡಿರ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಇಲ್ಲಿ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ವ್ಯೂ ಅಂತೂ ಸೂಪರ್ ಆಗಿತ್ತು. ಸೇಫ್ಟಿನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ರಲ್ಲ ದೂರದಿಂದ ಎಷ್ಟು ಪುಟಾಣಿಯಾಗಿ ಕಾಣಿಸ್ತಿದೆ ಎಲ್ಲ ಗೇಮ್ಸು ಅಂತ. ನಾವು ಎಲ್ಲ ಗೇಮ್ಸು ಕವರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಗೇಮ್ಸೇ ಕವರ್ ಮಾಡೋಕ್ಕಾಗಿದ್ದು ಅಷ್ಟೇ. ನೋಡ್ತಾ ಇದ್ರಲ್ಲ ಯಾವುದೇ ಥರದ ಭಯ ಪಡ್ದಿರೋರು ಹೋಗಿ ಈ ಒಂದು ಗೇಮ್ನ ಆಡಿ ಏನೂ ಭಯ ಆಗಿಲ್ಲ. ನನಗಂತೂ ಏನು ಭಯ ಆಗಿಲ್ಲ. ತುಂಬ ಹೈಟ್ ಭಯ ಇರೋರು ಹೋಗಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಒಬ್ರಿಗೆ ಇರೋ ಧೈರ್ಯ ಇನ್ನೊಬ್ರಿಗೆ ಇರಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಇಲ್ಲಿರುವಂತಹ ಟವರ್ ಏನಿದೆ, ಟೈಮ್ ಟವರು, ಅಲ್ಲಿ ಇನ್ನೊಂದು ಜೈಂಟ್ ವೀಲ್ ಇತ್ತು. ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಅಂದ್ಬಿಟ್ಟು ಹೋಗಿದ್ವಿ. ನೋಡ್ತಾ ಇದ್ರಲ್ಲ ಎಷ್ಟು ಸೇಫ್ಟಿ ಇದೆ, ಫುಲ್ ಕವರ್ ಆಗಿತ್ತು. ನಾವಂತೂ ಫುಲ್ ಎಕ್ಸೈಟ್ಮೆಂಟು ಗರ್ಲ್ಸ್ಗೆ ಹೇಗಿರುತ್ತೆ ಎಕ್ಸ್ಪೀರಿಯನ್ಸು, ಮೇಲ್ಗಡೆ ಹೋಗಿ ಭಯ ಆಗುತ್ತಾ ಇಲ್ವಾ ಅಂತ. ನಮಗಂತೂ ಏನು ಭಯ ಆಗ್ತಾ ಇದ್ದಿಲ್ಲ. ನಮ್ಗೆ ಏನು ಒಂದು ರೂಮಲ್ಲಿ ಇದ್ದೀವಿ ಅನ್ನೋ ಎಕ್ಸ್ಪೀರಿಯನ್ಸ್ ಅಷ್ಟೇ ಇತ್ತು. ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಮೇಲ್ಗಡೆಯಿಂದ ನೋಡೋಕ್ಕೆ ವ್ಯೂ ಅಂತೂ ಸೂಪರ್ ಆಗಿತ್ತು.
ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಮಿಷನ್ ಇಂಟರ್ಸ್ಟೆಲ್ಲರ್‌ಗೆ ಹೋಗಲೇಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಂಡು ಹಾಫ್ ಅನ್ ಅವರ್ ವೇಟ್ ಮಾಡಿದ್ವಿ. ಒಂದೊಂದು ಗ್ರಹಗಳ ಮೇಲೇನು ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿ ಲ್ಯಾಂಡ್ ಮಾಡಿ ಹೇಗಿರುತ್ತೆ, ಮತ್ತೆ ಅಲ್ಲಿಂದ ಹೋದ್ರೆ ಹೇಗಿರುತ್ತೆ, ಎಲ್ಲ ಒಂದು ಎಕ್ಸ್‌ಪೀರಿಯನ್ಸ್ ಸೂಪರಾಗಿತ್ತು. ನನಗಂತೂ ಎಕ್ಸೈಟ್‌ಮೆಂಟಲ್ಲಿ ಎಷ್ಟಿದ್ನೋ ಅಲ್ಲೋಗಿ ಅಷ್ಟೇ ಸೂಪರ್ ಎಕ್ಸ್‌ಪೀರಿಯನ್ಸ್ ಕೂಡ ಆಯಿತು. ಹೀಗೆ ಮಾಡಿದ್ರಿ ಅಷ್ಟೊಂದು ಏನು ಇಷ್ಟ ಆಗಿಲ್ಲ, ಅಷ್ಟೊಂದು ಥ್ರಿಲ್ಲಾಗಿ ಏನು ಇದ್ದಿಲ್ಲ ಅಲ್ಲ. ಲಾಸ್ಟಲ್ಲಿ ಒಂದು ಜರ್ಕ್ ಕೊಟ್ರು, ಅವಾಗ ಮಾತ್ರ ಚೆನ್ನಾಗಿ. ಅದೇ ಥರ ಎಲ್ಲ ಕಡೆನೂ ಕೊಟ್ಟಿದ್ದೆ ಚೆನ್ನಾಗಿ. ನೆಕ್ಸ್ಟ್ ಯಾವುದೋ ಗೇಮ್ ಆಡಬೇಕು, ಯಾವ್ದು ಆಡೋದು ಅಂತ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ನಾವಾಡಿದ್ದು ಈ ಗೇಮು ನೋಡಕ್ಕೆ ತುಂಬಾನೇ ಸಿಂಪಲ್ ಆಗಿತ್ತು. ಒಳಗಡೆ ಹೋಗಿ ಅದು ಗೇಮ್‌ನ ಅನುಭವಿಸ್ದಾಗೆ ಗೊತ್ತಾಗಿತ್ತು ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಅಂದ್ಬಿಟ್ಟು. ನನ್ಗಂತೂ ಸಖತ್ ಇಷ್ಟ ಆಯ್ತು ಈ ಒಂದು ಗೇಮು. ಮತ್ತೆ ಪಕ್ಕದಲ್ಲೇ ಒಂದು ಪಾಂಡಲ್ಲಿ ಫಿಶಸ್‌ನೆಲ್ಲ ಬಿಟ್ಟಿದ್ರು. ನಿಜಕ್ಕೂ ನೇಚರ್‌ನ ಎಂಜಾಯ್ ಮಾಡೋರ್ಗೆ ಈ ಒಂದು ಪ್ಲೇಸ್ ಸಖತ್ ಇಷ್ಟ ಆಗುತ್ತೆ. ಹಾಗೆ ಫಿಶಸ್‌ನ ಟಚ್ ಮಾಡಬಾರ್ದು ಅಂತ ಕೂಡ ಪ್ರಿಕಾಷನ್ಸ್‌ನ ಕೊಟ್ಟಿದ್ರು. ನೋಡ್ತಾ ಇದ್ರಲ್ಲ ಎಷ್ಟು ಕ್ಯೂಟ್ ಆಗಿದೆ ಒಂದೊಂದು ಫಿಶಸ್ ಅಂತ. ಮಕ್ಕಳನ್ನ ಕರ್ಕೊಂಡೋದ್ರೆ ನಿಜಕ್ಕೂ ತುಂಬಾನೇ ಖುಷಿ ಪಡ್ತಾರೆ ಈ ಒಂದು ಪ್ಲೇಸ್‌ಗೆ. ಹಾಗೆ ವಾಟರ್ ಗೇಮ್ಸ್ ಅಂತೂ ತುಂಬಾ ಕಡಿಮೆ ಆಡಿದ್ದು. ಈ ಒಂದು ಟೈರಲ್ಲಿ ಕುತ್ಕೊಂಡು ಒಂದ್ ರೌಂಡ್ ಬರೋದ್ ಮಾತ್ರ ಆಡದ್ವಿ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ ಯೆಲ್ಲೋ ಮತ್ತೆ ಗ್ರೀನು, ಈ ಒಂದು ಗೇಮ್‌ನ ಆಡ್ಬೇಕಂತ ತುಂಬಾನೇ ಆಸೆ ಆಗ್ತಿತ್ತು ನನ್ಗಂತೂ. ಆದ್ರೆ ಆಡಕ್ಕೆ ಆಗಿಲ್ಲ, ಯಾಕಂದ್ರೆ ಫುಲ್ಲು ರಶ್ಶು. ನಾವು ಕ್ಯೂನಲ್ಲೇ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇರೆನೂ ಕವರ್ ಮಾಡೋಣ ಅಂದ್ಬಿಟ್ಟು ನಾವು ಪ್ಲಾನ್ ಮಾಡಿದ್ವಿ. ಫಸ್ಟಿಗೆ ನಾವು ಡ್ರೈ ಗೇಮ್ಸ್‌ನ ಆಡ್ಕೊಂಡ್ವಿ. ಎಲ್ಲಾನು ಕವರ್ ಮಾಡಿಲ್ಲ, ಸ್ವಲ್ಪನೇ ಕವರ್ ಮಾಡಿದ್ದು. ಇನ್ನೊಂದು ಏನ್ ಹೇಳಿದ್ರೆ 4:30 ಆದ್ಮೇಲೆ ಇಲ್ಲ 4:00 ಆದ್ಮೇಲೆ ಎಲ್ಲ ಸ್ವಲ್ಪ ಸ್ವಲ್ಪದ್ದು ಕ್ಲೋಸ್ ಮಾಡ್ತಿದ್ರು ವಾಟರ್ ಗೇಮ್ಸ್‌ನ. ನಮ್ಗೆ ಅವಾಗ ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿದ್ದಿಲ್ಲ. ಯಾಕಂತ ಹೇಳಿದ್ರೆ ಇವಾಗ ನಾವು ವೇವ್ ಪೂಲ್ ಹತ್ರ ಬಂದ್ರೆ ವೇವ್ ಪೂಲ್ ಕ್ಲೋಸ್ ಆಗ್ಬಿಟ್ಟಿತ್ತು. ಡಿಸ್ಕೋ ಕೂಡ ಕ್ಲೋಸ್ ಆಗ್ಬಿಟ್ಟಿತ್ತು. ಆಗ ನಾವ್ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗಿಲ್ಲ. ಯಾಕಂತ ಹೇಳಿದ್ರೆ ನಾವು ಅದನ್ನೇ ಬಾಕಿ ಇಟ್ಕೊಂಡಿದ್ದಿದ್ದು ಮಾಡ್ಬೇಕು, ಹೋಗ್ಬೇಕು ಅಲ್ಲಿ ಒಳಗಡೆ ಅಂತ. ಆವಾಗ ಅವರು ಹೇಳ್ತಾರೆ ಒಂದು 10 ಮಿನಿಟ್ಸ್ 5 ಮಿನಿಟ್ಸ್ ಕ್ಲೋಸ್ ಆಗುತ್ತೆ ಅಂತ. ಸರಿ 5 ಮಿನಿಟ್ಸ್ 10 ಮಿನಿಟ್ಸ್ ವಾಕ್ ಮಾಡ್ಕೊಂಡು ನಾವು ಬೇರೆ ಪ್ಲೇಸ್‌ಗೆ ಹೋಗಿ ಬೇರೆ ಗೇಮ್ಸ್ ಆಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ಕೂಡ ಕ್ಲೋಸ್ ಆಗ್ಬಿಡ್ತಿತ್ತು. ಮಿಸ್‌ಕಮ್ಯುನಿಕೇಷನ್ ಆಯ್ತು. ಇದಕ್ಕೆ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ ಒಂದು ನೀಟಾಗಿ ಕಾಣಿಸೋ ರೀತಿಯಾಗಿ ಒಂದು ಟೈಮಿಂಗ್ಸ್ ಕೊಟ್ರೆ ಪೀಪಲ್ ಯಾರು ಹೋಗ್ತಾರಲ್ಲ ಅವ್ರಿಗೆ ಒಂದು ಅವ್ರಿಗೆ ಗೊತ್ತಾಗುತ್ತೆ ಯಾವ ಗೇಮ್ ಎಷ್ಟೊತ್ತಿಗೆ ಓಪನ್ ಇರುತ್ತೆ, ನಾವು ಯಾವಾಗ ಹೋಗಿ ಅಲ್ಲಿ ಆಡ್ಬೋದು ಅಂತ. ಇದೊಂದು ಬೇಜಾರಾಯ್ತು ನನ್ಗೆ. ನಾನು ಲಂಚ್ ಏನು ತಿಂದಿದ್ದಿಲ್ಲ. ಒಂದು ಸ್ನಿಕರ್ಸು ಮತ್ತೆ ಒಂದು ಜ್ಯೂಸ್ ಬಾಟಲ್ ತಗೊಂಡು ಕುಡ್ದಿದ್ದು ಅಷ್ಟೇ. ಇವಾಗ ನನಗೆ ನೂಡಲ್ಸ್ ನೋಡಿದ ತಕ್ಷಣ ನೂಡಲ್ಸ್ ತಿನ್ಬೇಕು ಅನಿಸ್ತು. ಅದಕ್ಕೆ ನಾನು ಮಸಾಲ ನೂಡಲ್ಸ್‌ನ ತಗೊಂಡು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ತಿಂದೆ. ಇದು ಬಂದು ಅದ್ರ ಮೇಲಿರೋ ಬಾಕ್ಸ್ ಮೇಲಿರೋದು ₹100, ವಾಟರ್ ಹಾಕ್ಕೊಡೋಕ್ಕೆ ₹50, ಟೋಟಲ್ ₹150 ಪೇ ಮಾಡಿದೆ. ನೋಡ್ತಿದ್ರಲ್ಲ ಈ ಗೇಮ್ ಅಂತೂ ಸಖತ್ ಸ್ಕೇರಿ ಆಗಿತ್ತಂತೆ. ಯಾಕಂತ ಹೇಳಿದ್ರೆ ನಾವು ಜಸ್ಟ್ ಒಂದ್ ಸತಿ ತಿರುಗಿದ್ರೇನೆ ಭಯ ಆಗುತ್ತೆ. ಇದು ಸುಮಾರು ಸತಿ ತಿರುಗುತ್ತೆ. ಸಖತ್ ಭಯ ಆಗುತ್ತೆ. ನೀವು ಏನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಈ ಒಂದು ಗೇಮ್‌ನ ಆಡ್ಬೇಕು ಅಂತ 30-40 ಮಿನಿಟ್ಸ್ ವೇಟ್ ಮಾಡಿ ಆಡ್ಬಿಟ್ಟು ಬಂದೆ. ಬಟ್ ವಿಡಿಯೋಸ್‌ನ ನಾನು ತಗೊಳಕ್ಕಾಗಿಲ್ಲ. ಬಟ್ ಇಟ್ ರಿಯಲಿ ವರ್ತ್ ಇಟ್ ಅಂತಾನೆ ಹೇಳ್ಬೋದು. ಅಷ್ಟೊತ್ತು ವೇಟ್ ಮಾಡಿದ್ದು. ಸಖತ್ ಇಷ್ಟ ಆಯ್ತು ನನ್ಗಂತೂ. ಮತ್ತೆ ನಾವು 7:30 7:00ಗೆ ಈ ಒಂದು ಪ್ರೋಗ್ರಾಮ್ ಏನಿದೆಯಲ್ಲ ಡಿಜೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಸಖತ್ತಾಗಿತ್ತು. ನಾನಂತೂ ಸಖತ್ತಾಗಿ ಕುಣ್ದು ಚಿಂದಿ ಉಡಾಯಿಸ್ಬಿಟ್ಟೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಾವು ಮನೆ ಕಡೆ ಹೊರಟ್ವಿ.
ನಾವು ಯಾರು ಏನು ಅನ್ಕೊಳಲ್ಲ. ಏನು ಅಂತ ನಾನು ಫಸ್ಟ್ ಟೈಮ್ ತಿಂತಿದ್ದೀನಿ ಇವಾಗ, ನಂಗೆ ಗೊತ್ತಿಲ್ಲ. ಎಲ್ಲ ಖುಷಿಯಲ್ಲ, ನಾನು ಫಸ್ಟ್ ಟೈಮೇ ತಿಂತೀನಿ. ಮನೆಗೆ ಹೋಗೋದಷ್ಟೇ. ತುಂಬ ಗೇಮ್ಸ್ನ ನಾವು ಸ್ಕಿಪ್ ಮಾಡಿಬಿಟ್ವಿ ಬಿಕಾಸ್ ಆಫ್ ಟೈಮ್ ಇದ್ದಿಲ್ಲ ಜಾಸ್ತಿ ಗೇಮ್ಸ್ನ ಆಡೋದಕ್ಕೆ. ನಾವು ಕ್ಯೂನಲ್ಲೇ ತುಂಬ ಟೈಮ್ನ ವೇಸ್ಟ್ ಮಾಡಿಬಿಟ್ವಿ. ಮತ್ತು ನಾನು ಹೇಳಿದೆ ಈ ವಿಡಿಯೋದಲ್ಲಿ ನಾನು ಪರ್ ಹೆಡ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ. ನೀವು ಯಾವ ಪ್ಲೇಸಿಂದ ಸ್ಟಾರ್ಟ್ ಮಾಡ್ತೀರಾ ಆ ಪ್ಲೇಸಿಂದ ಚಟ್ಲಘಟ್ಟಗೆ ಒಂದು 100 ರೂಪೀಸ್ ಒಳಗಡೆನೇ ಆಗುತ್ತೆ, ಇಲ್ಲಾಂದರೆ 150 ಒಳಗಡೆನೇ ಆಗುತ್ತೆ. ವಾಪಸ್ ಹೋಗೋದಕ್ಕೂ ಅಷ್ಟೇ ಆಗುತ್ತೆ, 150 ರೂಪೀಸ್ ಒಳಗಡೆನೆ. ಮತ್ತು ನಿಮ್ಮ ಒಂದು ಟಿಕೆಟ್ ನೀವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡ್ರೆ ನಿಮಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ, ಇಲ್ಲಾಂದರೆ ಜಾಸ್ತಿ ಬೀಳುತ್ತೆ. ಅದಕ್ಕೆ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗಿ. ಹಾಗೆ ನಿಮ್ಮ ಒಂದು ಫುಡ್ ಏನಿದೆ ಅಲ್ವಾ, ಅದನ್ನು ನೀವು ಯಾವ ರೀತಿಯಾಗಿ ತಿಂತೀರಾ. ನಾವು ಬಂದು ಲಂಚ್ ಮಾಡಿಲ್ಲ, ಜಸ್ಟ್ ನಾವು ಸ್ನ್ಯಾಕ್ಸ್ ಮತ್ತು ಮ್ಯಾಗಿನಲ್ಲಿ ನಮ್ಮ ಒಂದು ಡೇನ ಕಳೆದ್ವಿ. ಅದಕ್ಕೆ ನನಗೆ ಒಂದು 3000 ರೂಪೀಸ್ ಒಳಗಡೆ ಆಯಿತು ಹೋಗಿ ಬರೋದಕ್ಕೆ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲ್ ಶ್ರೀಮತಿ ಪೂಜಾ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಪಕ ರಬ್ಬರ್ ಮಾಡಿ, ಸಪಕ ರಬ್ಬರ್ ಮಾಡಿ. ಶ್ರೀಮತಿನ ಏನದು ಅತಿಷ್ಟು ಬೆಳೆಸಿ, ಆದಷ್ಟು ಬೆಳೆಸಿ. ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.